ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೆ ಸಂರಕ್ಷಣಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಎಚ್.ಡಿ. ಕೋಳೇಕರ್ ಹೇಳಿದರು. ಕೃಷಿ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ವಿಜ್ಞಾನಿಗಳ ಹಾಗೂ ಹುಕ್ಕೇರಿ ಕೃಷಿ ಸಹಾಯಕ ನಿರ್ದೇಶಕರ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಮುಂಗಾರು ಬೆಳೆಗಳ ಸಸ್ಯ ಸಂರಕ್ಷಣಾ ಅಭಿಯಾನಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಲಾಯಿತು. ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ತೆರಳಿ ರೈತರೊಂದಿಗೆ ಸಮಾಲೋಚನೆ ಮಾಡಲಾಯಿತು. ನಂತರ ಹುಕ್ಕೇರಿ ಕೃಷಿ ನಿರ್ದೇಶಕರ ಕಾರ್ಯಾಲಯದಲ್ಲಿ ಜರುಗಿದ ಕೃಷಿ ಅಗ್ರೋ ಕೇಂದ್ರಗಳ ವಿತರಕರ ಸಭೆ ಜರುಗಿಸಿ ರೈತರಿಗೆ ಬೆಳೆಗಳ ಸಂರಕ್ಷಣೆ ಮತ್ತು ಔಷಧಿಗಳ ವಿತರಣೆ ಕುರಿತು ಮಾಹಿತಿ ನೀಡಲಾಯಿತು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಬೆಳಗಾವಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಎಚ್.ಡಿ. ಕೋಳೇಕರ್ ಮಾತನಾಡಿ, ರೈತರು ಬೆಳೆದ ಬೆಳೆಗಳನ್ನು ಸಂರಕ್ಷಣೆಗಾಗಿ ಜಿಲ್ಲೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳ 8 ತಂಡ ರಚಿಸಿ ಪ್ರತಿ ತಾಲೂಕಿನ ಗ್ರಾಮಗಳಿಗೆ ಭೇಟಿ ನೀಡಿ ರೈತರೊಂದಿಗೆ ಸಮಾಲೋಚನೆ ಮಾಡಿ ಬೆಳೆಗಳಿಗೆ ಬರುವ ರೋಗ ಮತ್ತು ಪರಿಹಾರ ಹಾಗೂ ಔಷಧಿಗಳ ಮಾಹಿತಿ ನೀಡಲಾಗುತ್ತಿದೆ. ಇಂದು ಒಂದೇ ದಿನದಲ್ಲಿ ಸುಮಾರು 3,000 ರೈತರಿಗೆ ಮಾಹಿತಿ ನೀಡಲಾಗಿದೆ. ಕಾರಣ, ರೈತರು ತಾವು ಬೆಳೆದ ಬೆಳೆಗಳಿಗೆ ಬರುವ ರೋಗ ಮತ್ತು ಅದಕ್ಕೆ ಪರಿಹಾರವನ್ನು ಅಧಿಕಾರಿಗಳ, ವಿಜ್ಞಾನಿಗಳ ಸಲಹೆ ಪಡೆದುಕೊಳ್ಳಬೇಕು ಎಂದರು. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯ ನೇತೃತ್ವದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರ ಸಹಯೋಗದೊಂದಿಗೆ ಇವತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಾಗ ವಿನೂತನವಾದಂತಹ ಬೆಳೆ ಸಂರಕ್ಷಣಾ ಅಭಿಯಾನ ಅಂತ ಹೇಳಿ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಬೆಳೆ ಚೆನ್ನಾಗಿರೋದ್ರಿಂದ ಈ ಬೆಳೆಯನ್ನು ನಾವು ಕೀಟ ಮತ್ತು ರೋಗದ ಬಾಧೆಯಿಂದ ಉಳಿಸಬೇಕಾಗಿದೆ. ಆ ಹಿನ್ನೆಲೆ ಒಳಗೆ ಇವತ್ತು ಸುಮಾರು 8 ತಂಡಗಳನ್ನು ಮಾಡಿ ಇವತ್ತು ಆ ತಂಡದಲ್ಲಿ ಒಬ್ಬ ಅಧಿಕಾರಿ, ವಿಜ್ಞಾನಿ ಮತ್ತು ಒಬ್ಬ ಡೀಲರ್, ನಮ್ಮ ಇಲಾಖಾ ಅಧಿಕಾರಿ ಕೂಡಿಸಿ ತಂಡಗಳನ್ನು ಮಾಡಿ ಪ್ರತಿಯೊಬ್ಬರಿಗೂ ಒಂದು ವೆಹಿಕಲ್ಗಳನ್ನು ಕೊಟ್ಟು 2 ಪಂಚಾಯತಿ 3 ಪಂಚಾಯತಿ ಈ ರೀತಿ ಅಲಾಟ್ ಮಾಡಿಕೊಂಡು ರೈತರ ಹೊಲಗಳಿಗೆ ಹೋಗಿ ಇವತ್ತು ರೈತ ಬಾಂಧವರೊಂದಿಗೆ ಚರ್ಚೆ ಮಾಡ್ತಕ್ಕಂಥದ್ದು, ಅವ್ರ ಹೊಲದಲ್ಲಿ ಯಾವ ರೋಗ ಬಂದಿದೆ, ಯಾವ ಕೀಟ ಬಂದಿದೆ, ಆಮೇಲೆ ನಿಖರವಾಗಿ ಅವರಿಗೆ ಯಾವುದು ಒಂದು ಔಷಧಿಯನ್ನು ಹೊಡಿಬೇಕು ಅಂತಕ್ಕಂಥದ್ದನ್ನು ಒತ್ತು ಕೊಡ್ತಾ ಇದ್ದೇವೆ. ಇವತ್ತೆಲ್ಲ ನಮ್ಮ ಅಧಿಕಾರಿಗಳು ಕೂಡ ಇವತ್ತೆಲ್ಲ ಮುಗಿಸ್ಕೊಂಡು ಬಂದರು. ಇವತ್ತು ಸುಮಾರು 3,000 ರೈತ ಬಾಂಧವರಿಗೆ ಇವತ್ತು ಭೇಟಿ ಮಾಡಿ ಅವರ ಹೊಲಗಳಿಗೆ ಹೋಗಿ ಸ್ಥಳದಲ್ಲೇ ಅವರು ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹುಕ್ಕೇರಿ ಕೃಷಿ ಸಹಾಯಕ ನಿರ್ದೇಶಕ ಮಹಾದೇವ್ ಪಟಗುಂದಿ ರೈತರು ರಾಸಾಯನಿಕ ಸಿಂಪರಣೆ ಮಾಡುವಾಗ ಮುಂಜಾಗ್ರತೆ ಕ್ರಮಗಳ ಕುರಿತು ಮಾಹಿತಿ ನೀಡಿದರು. ರೈತರಿಗೆ ಏನಪ್ಪ ಅಂತಂದ್ರೆ ಇದ್ರ ಮೇಲೆ ನೀವು ಕೇರ್ ತಗೊಂಡು ಹೊಡಿಬೇಕು ಅಂತ ಹೇಳ್ಬೇಕು. ನಾವು ಇವತ್ತು ಮೊದಲೆಲ್ಲ ಹೇಳಿದ್ದೀವಿ, ಎಲ್ಲಿ ಮಿಕ್ಸ್ ಮಾಡಬೇಕು, ಎಲ್ಲಿ ಬಾಟಲ್ ಓಪನ್ ಮಾಡಬೇಕು, ಯಾವ ದಿಕ್ಕಿನಾಗ ಎಣ್ಣೆ ಹೊಡಿಬೇಕು, ಯಾವ ಟೈಮ್ನಾಗ ಔಷಧ ಹೊಡಿಬೇಕು, ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀವಿ. ಮುಂದೆ ಯಾರ್ಯಾರನ್ನ ದೂರ ಇಡಬೇಕು, ಯಾವ ರೀತಿ ಇದ್ರೊಳಗೆ ನಮ್ಮ ಮ್ಯಾಕ್ಸಿನ್ ಸ್ಪ್ರೇಯರ್ ಇರ್ಬೋದು, ಯಾವುದೇ ಸ್ಪ್ರೇಯರಲ್ಲಿ ಯಾವ ರೀತಿ ಮಿಕ್ಸ್ ಮಾಡಬೇಕು, ಮೊದಲು ಅರ್ಧ ನೀರು ಹಾಕೊಂಡು ಆಮೇಲೆ ಕೆಮಿಕಲ್ ಹಾಕಿ ಮತ್ತೆ ಅರ್ಧ ನೀರು ಹಾಕೊಂಡು ಈ ಟೈಪ್ ಎಲ್ಲ ಪದ್ಧತಿಗಳನ್ನು ನಾವು ಪ್ರತಿ ಗ್ರಾಮದಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಕೃಷಿ ಅಗ್ರೋ ಕೇಂದ್ರಗಳ ಸಂಘಟನೆಯ ಮುಖಂಡ ಮಹೇಶ್ ಭಾತೆ, ಚಿಕ್ಕೋಡಿ ಉಪ ಕೃಷಿ ನಿರ್ದೇಶಕ ಸಹದೇವ್ ಯರಗೊಪ್ಪ, ಎಡಿ ಕೇಂದ್ರ ಸ್ಥಾನ ರವೀಂದ್ರ ನಾಯ್ಕರ್, ಕೃಷಿ ಸಂಶೋಧನಾ ಕೇಂದ್ರ ಮುಖ್ಯಸ್ಥ ಸುನಿಲ್ ಕುಮಾರ್ ನೂಲಿ, ಕೃಷಿ ವಿಜ್ಞಾನ ಕೇಂದ್ರ ತುಕ್ಕಾನಟ್ಟಿ, ಡಿಸಿ ಚೌಗ್ಲಾ ಹಾಗೂ ಹುಕ್ಕೇರಿ ತಾಲೂಕಾ ಕೃಷಿ ಉಪಕರಣ ಮತ್ತು ಔಷಧಿಗಳ ಮಾರಾಟ ಪ್ರತಿನಿಧಿಗಳು ಉಪಸ್ಥಿತರಿದ್ದರು.